ಏನಕ್ಕೆ ತಗೋಬಹುದು ಅಂದ್ರೆ ಆ ಅಗ್ರಿಮೆಂಟ್ ಅಲ್ಲಿ ಚಿಕ್ಕ ಚಿಕ್ಕ ಎಲ್ಲ ಸ್ಮಾಲ್ ಇರುತ್ತೆ, ಎಲ್ಲ ಇಂಗ್ಲಿಷ್ ಇರುತ್ತೆ. ಇವು ಒಬ್ಬ ಕೆಲವರಿಗೆ ಕನ್ನಡ ಬರುತ್ತೆ, ಇಂಗ್ಲಿಷ್ ಅಚ್ಚ ಕನ್ನಡ, ಕೆಲವರಿಗೆ ಬರೀ ಹೆಬ್ಬೆಟ್ ಇರುತ್ತೆ. ಅವಾಗ ಹೆಬ್ಬೆಟ್ ಆಗೋದಾಗ LTM ತಗೊಂಡಾಗ ಅವ್ರಿಗೆ ಟ್ರಾನ್ಸ್ಲೇಷನ್ ಮಾಡಬೇಕು. ಸೊ ಟ್ರಾನ್ಸ್ಲೇಷನ್ ಮಾಡಿ ಅವ್ರಿಗೆ ತಿಳಿಸಿ ಯಾರು ಟ್ರಾನ್ಸ್ಲೇಷನ್ ಮಾಡೋ ಸಿಗ್ನೇಚರ್ ಎಲ್ಲ ಮಾಡಬೇಕಾಗತ್ತೆ. ಈ ಅಗ್ರಿಮೆಂಟ್ ಎಲ್ಲ ಬ್ಲಾಂಕ್ ಇರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಈ ಕಡೆ ಒಂದು ಸಿಗ್ನೇಚರ್ ಮಾಡೋದು, ಪೀನಲ್ ಇಂಟ್ರೆಸ್ಟ್ ಕಡೆ ಬ್ಲಾಂಕ್ ಇರುತ್ತೆ, ಈ ಕಡೆ ಸಿಗ್ನೇಚರ್ ಮಾಡೋದು, ಫ್ಲೋಟಿಂಗ್ ಅಂತ ಇರುತ್ತೆ, ಇಲ್ಲ ಫಿಕ್ಸ್ ಇರುತ್ತೆ, ಅದನ್ನ ಬ್ಲಾಂಕ್ ಬಿಟ್ಟು ಸೈನ್ ಮಾಡೋದು. ಇವ್ರು ಯಾವ್ದು ಬೇಕು ಅದು ಫಿಲ್ ಅಪ್ ಮಾಡ್ಕೋತಾರೆ. ಪ್ರತಿಯೊಂದು ಸ್ಟಡಿ ಮಾಡಿ 1 to 10 ಇದ್ರೆ 1 to 10 ಜ್ಯೂರಿಸ್ಟಿಕ್ಷನ್ ಅಂತ ಹೇಳಿದ್ನಲ್ಲ ಈಗ, ಅದು ಚೆನ್ನೈ, ಬಾಂಬೆ, ಅದು ಹೊಡಾಕ್ಬಿಟ್ಟು ಬೆಂಗಳೂರು ಅಂತ ಬರೀಬೇಕು. ಸರ್ ನಮ್ಮ ಪದ್ಧತಿ ಇಲ್ಲ ಸರ್, ನಮ್ಮ ಪಾಲಿಸಿನೇ ಹೀಗೆ ಅಂದ್ರೆ ನಿಮ್ಮ ಪಾಲಿಸಿ ನಿಮ್ಮ ಹತ್ರ ಇರಲಿ, ನಮ್ಮ ಪಾಲಿಸಿ ನಮ್ಮ ಲೋನ್ ತಗೋಬೇಕು, ಅಲ್ಲೇ ಹೋಗ್ಲೇಬೇಡಿ. ಈ ಲೋನ್ ತಗೊಂಡು ಮುಂದೆ ಸಿಕ್ಕಾಕೊಂಡು ಒದ್ದಾಡಕ್ಕಿಂತ ಈಗಲೇ ಅದು ಬಿಡೋದು ವಾಸಿ. ಸೊ ಲೋನ್ ತಗೊಳ್ಬೇಕಾದ್ರೆ ಕರೆಕ್ಟಾಗಿ ಅವರು ಗೈಡೆನ್ಸ್ ಕೊಡಬೇಕು. ಸರ್ ಚೆಕ್ ರೆಡಿ ಇದೆ ಸರ್, ಪ್ರೋಸಿಂಗ್ ಫೀಸ್ ಕೊಟ್ಬಿಡಿ ಸರ್, ನಿಮ್ಮ ನಾಳೆ ಡಿಗ್ರಿ ತಂದು ಕೊಡ್ತೀನಿ ಅಂತ ನೀವೇನು ಮಾಡ್ತೀವಿ ಖುಷಿಲಿ ಎಲ್ಲೆಲ್ಲ ಹೇಳ್ತಾರೆ ಎಲ್ಲ ಸುಮ್ಮನೆ ಸೈನ್ ಮಾಡಿ ಆಗ್ತಾ ಇರ್ತೀರಾ. ನೀವು ಕೈ ಕಾಲು ಕಟ್ಬಿಡ್ತೀರಾ. ನಿಮ್ಮ ಜುಟ್ಟು ಜನವಾರನ ಬ್ಯಾಂಕಿಗೆ ಕೊಡಬೇಡಿ. ಆದಷ್ಟು ಜುಟ್ಟು ಜನವಾರ ನಿಮ್ಮಲ್ಲಿ ಇದ್ರೇನೆ ಒಳ್ಳೇದು. ಈಗ ಜುಟ್ಟು ಜನವಾರ ಕೊಡ್ಬಿಟ್ರೆ ಹೋಯ್ತು. ಯಾವತ್ತು ಅಷ್ಟೇ ಈಗ ದೊಡ್ಡ ಹೇಳ್ತಾರೆ ಬ್ಯಾಂಕ್ ಬ್ಯೂರೋಕ್ರಾಟ್ಸ್ ಆಗಲಿ ಪೊಲಿಟಿಷಿಯನ್ ಆಗಲಿ, ಈ ಬ್ಯಾಂಕ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನ ದೇ ವಿಲ್ ಮೇಕ್ ಇಟ್ ಎ ಸ್ಟೆಪಿಂಗ್ ಸ್ಟೋನ್ ಫಾರ್ ದೇರ್ ಸಕ್ಸಸ್. ಈ ಥರ ಎಲ್ಲ ಮಾಡ್ತಿರಲ್ಲ, ಸಾಲಗಳು ಮಾಡಿಕೊಂಡು ಏನು ಗೊತ್ತಿಲ್ಲ ಸಿಗ್ನೇಚರ್ ಮಾಡಿಲ್ಲ, ನಿಮ್ಮನ್ನ ಸ್ಟೆಪಿಂಗ್ ಸ್ಟೋನ್ ಮಾಡಿಕೊಂಡು ದೇ ಬ್ಯಾಂಕ್ ಮೇಲೆ ಇದು ಸಕ್ಸಸ್ ಆಗುತ್ತೆ. ಸೊ ಯು ಪೀಪಲ್ ಬಿಕಮ್ ದಿ ಸ್ಟೆಪಿಂಗ್ ಸ್ಟೋನ್ ಫಾರ್ ದಿ ಸಕ್ಸಸ್ ಆಫ್ ದಿ ಬ್ಯಾಂಕ್. ಆ ಥರ ಮಾಡಬಾರ್ದು ನೀವು. ಸೊ ಬ್ಯಾಂಕನ್ನು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಿ ನೀವು ನಿಮ್ಮ ಬೆಳೆಸಬೇಕು, ನೀವು ಬೆಳಿಬೇಕು. ನೀವು ಇಲ್ಲ ಅಂದ್ರೆ ಗಾಣದ ಥರ ನೀವು ಸುತ್ತಾನೇ ಇರ್ಬೇಕು. 15 ವರ್ಷ ದುಡಿತಾನೆ ಇರ್ಬೇಕು ಬ್ಯಾಂಕಿಗೆ, 20 ವರ್ಷ ಆದರೂ ಗಾಣದ ಥರ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಊರಿಗೆ. ಇಂಟ್ರೆಸ್ಟ್ ತೆಗೆದು 15 ವರ್ಷ 20 ವರ್ಷ ಬ್ಯಾಂಕ್ ಸರ್ವಿಸ್ ಕೊಡೋದೇ ಆಗ್ಬಿಡುತ್ತೆ. ಕಡೆಗೆ 15 ವರ್ಷ ಬ್ಯಾಂಕ್ ಸರ್ವಿಸ್ ಮಾಡಿದ್ದೀನಿ ಅಪ್ಪ, ಬ್ಯಾಂಕ್ ಇಂಟ್ರೆಸ್ಟ್ 20 ವರ್ಷ ಮಾಡಿ ಈಗ ಡಿಫಾಲ್ಟ್ ಆಗಿದೆ, ಬ್ರೀತಿಂಗ್ ಕೊಡೆ ಅಂದ್ರೆ ಬ್ಯಾಂಕ್ ಒಳಗಡೆ ಸೇರಿಸೋದೇ ಇಲ್ಲ. ಎಸ್ ಸರ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ. ಯಶ್ ಅಂತ ಬೆಂಗಳೂರಿಂದ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಮ್ಮ ಹೆಸರು ರಾಜೇಶ್ ಅಂದ್ಬಿಟ್ಟು. ಎಸ್ ಸರ್, ಏನ್ ಪ್ರಶ್ನೆ ಇದೆ ಸರ್ ಹತ್ರ ಕೇಳಿ. ಮೇಡಮ್ ನಾನೊಂದು ಹೇಳ್ತೀನಿ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. ಹೌಸಿಂಗ್ ಲೋನ್ ಅಂತ ನೀವ್ ಹೇಳೋರಲ್ಲ, ಹೌಸಿಂಗ್ ಲೋನು ಮತ್ತೆ ಹೇಳಿದ್ರಲ್ಲ ಚೆಕ್ ಬೋನ್ಸ್ ಅನ್ನೋದು ಒಂದು ಸಾರಿ ಹೇಳ್ತಾ ಇದ್ರು. ಮಾತಾಡಿ ಸರ್ ಹತ್ರ ಮಾತಾಡಿ. ಚೆಕ್ ಬೋನ್ಸ್ ಅಂತ ಹೇಳಿದ್ರಲ್ಲ ಮೇಡಮ್, ಹೇಳಿ ರಾಜೇಶ್ ಅವರು, ಏನು ಚೆಕ್ ಬೌನ್ಸಿಂಗ್? ಚೆಕ್ ಬೋನ್ಸ್ ಅಂತ ಹೇಳಿದ್ರಲ್ಲ, ಅದು ಏನ್ ರೀಸನ್ ಗಾಗಿ ಆಗುತ್ತೆ ದಯವಿಟ್ಟು? ಅಲ್ಲ, ನೀವು 138 ಚೆಕ್ ಕೊಟ್ಟಿರ್ತಾರಲ್ಲ ನೀವು ಹೌಸಿಂಗ್ ಲೋನ್ ಟೈಮಲ್ಲಿ. ಹೌದು ಸರ್, ಬೋನ್ಸಿಂಗ್ ಅಂತ ಹೇಳೋದಲ್ಲ ಸರ್. ಬ್ಯಾಂಗ್ಳೂರಲ್ಲಿ ಪ್ರೈವೇಟ್ ಆಗ್ಲಿ ಗೌರ್ಮೆಂಟ್ ಆಗ್ಲಿ ಸ್ಯಾಲರಿ ಟೈಮ್ ಏನ್ ಬರುತ್ತೆ ಸರ್? ಸ್ಯಾಲರಿ ಏನ್ ಬರುತ್ತೆ ಸರ್? ಸರಿ, ಸ್ಯಾಲರಿ ಬರೋ ಟೈಮ್ಗೆ ಚೆಕ್ ಹಾಕಿದ್ರೆ ಆಗುತ್ತೆ, ವರ್ಕ್ ಆಗುತ್ತೆ. ಸರಿ, ಟೈಮ್ ಇವಾಗ 1.5 year ಇಂದ ಕೊರೋನಾ ಇಂದ ಆಫೀಸ್ ಇಲ್ಲ, ಏನು ವರ್ಕಿಂಗ್ ಇಲ್ಲ. ಹಾಕ್ಬಿಟ್ಟು ಬೋನ್ಸ್ ಮಾಡ ಡೇಟ್ ಗೆ ಸ್ಯಾಲರಿ ಬಂದಿಲ್ಲ, ಬೋನ್ಸ್ ಆಗುತ್ತೆ. ಸೆಂಟ್ರಲ್ ರಿಸರ್ವ್ ಬ್ಯಾಂಕ್ ಅವರು ಹೇಳಿದ್ದಾರೆ, ಅವರು ಒಂದು 6 months ಅಂತ ಹೇಳಿದ್ದಾರೆ. ಅದನ್ನ ನಾವು ಹಾಕಿದ್ರು ನಮ್ ಮಿಸ್ಟೇಕ್ ಅವ್ರ ಮಿಸ್ಟೇಕ್ ಸರ್? ಅದು ನಿಮ್ ಮಿಸ್ಟೇಕ್ ಅವ್ರ ಮಿಸ್ಟೇಕ್ ಅಂದ್ರೆ ನೀವು ಎಲೆಕ್ಟ್ರಾನಿಕ್ ಕ್ಲೀನ್ಸ್ ಸೈನ್ ಮಾಡಿ ಕೊಟ್ಟಿರ್ತಾರಲ್ಲ, ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರಲ್ವಾ, ನೀವು ಚೆಕ್ ಕೊಡದೆ ಆ ತಿಂಗಳಿಗೆ 5ನೇ ತಾರೀಕು ಬೆಳಗ್ಗೆ ಚೆಕ್ ಬಂದ್ಬಿಟ್ಟು ವಾಪಸ್ ಹೋಗ್ಬಿಟ್ಟಿರ್ತದೆ. ಅಂದ್ರೆ ಎಲೆಕ್ಟ್ರಾನಿಕ್ ಕ್ಲೀನ್ಸ್ ಶಾಡೋ ಮೇಲೆ ಪಾಸ್ ಆಗಿ ಹೋಗ್ಬಿಡ್ತಾರೆ. ತಿರ್ಗಾ ನೀವೇನ್ ಮಾಡ್ತಾರೆ, ಸ್ವಲ್ಪ ಲೇಟ್ ಆಗಿ ಕಟ್ತಾರೆ, ರೀಪ್ರೆಸೆಂಟ್ ಮಾಡಕ್ ಕೇಳಿ ಅವ್ರಿಗೆ. 10 ದಿನ ಆದ್ಮೇಲೆ ಅದನ್ನ ರೀಪ್ರೆಸೆಂಟ್ ಮಾಡ್ತಾರೆ, ರೀಪ್ರೆಸೆಂಟ್ ಮಾಡಿ ಪಾಸ್ ಆಗತ್ತೆ ಅದು. ಬಟ್ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ ಚೆಕ್ ಬೌನ್ಸಿಂಗ್ ಚಾರ್ಜಸ್ ಎಲ್ಲ ಆಗ್ತಾ ಇರ್ತಾನೆ ರೀಪ್ರೆಸೆಂಟ್ ಮಾಡಿದಾಗ. ಆ ತಿಂಗಳಿಗೆ ರೀಪ್ರೆಸೆಂಟ್ ಆಗತ್ತೆ ಅದು. ನಿಮ್ಗೆ ಏನಾಗುತ್ತೆ, ಪ್ರತಿಯೊಂದು ಸರಿ ಲೇಟ್ ಆಗ್ತಾ ಇರುತ್ತೆ, ರೀಪ್ರೆಸೆಂಟ್ ಮಾಡ್ತಾ ಇರ್ತೀರಾ, ಅದ್ರದ್ದು ಎಫೆಕ್ಟ್ ಆಗ್ತಾ ಇರುತ್ತೆ ನಿಮ್ಗೆ. ಅವ್ರಿಗೆ ನಾನು ಹೇಳಿದೆ ಸರ್, ಅದು ಆಕ್ಚುಲಿ ಏನಾಗಿತ್ತು ಅಂದ್ರೆ ನಮ್ಮ ಫ್ರೆಂಡ್ ಒಬ್ರು ಸರ್, ಅವರು ಬೋನ್ಸ್ ಆಗಿತ್ತು. ಅವ್ರು ಹೇಳಿದ್ದು ರೀಸನ್ ಅವ್ರಿಗೆ ಕರೆಕ್ಟ್ ಆಗಿ ಉತ್ತರ ಕೊಡ್ದಿರ ಕಸ್ಟಮರ್ ಸರ್ವಿಸ್ ಇಂದ ಅವ್ರು ಮಾತಾಡಿದ್ ಯಾವ ತರ ಇತ್ತು ಅಂದ್ರೆ, ಜೊತೆಗೆ ಪಕ್ಕದಲ್ಲಿ ಇದು ನಾನೇ ಒಂದು ಕೇಳಿದೆ, ತುಂಬಾ ಚೆನ್ನಾಗಿ ಮಾತಾಡೋದು ಸರ್. ಆಕ್ಸಿಡೆಂಟ್ ಆಗಿ ಕಾಲ್ ಕುಳ್ತಾ ಇದಾರೆ ಪಾಪ.
ಇಲ್ಲಿ ಏನ್ ಗೊತ್ತಾದ್ರೆ ನನಗೆ ನಿಮ್ಮ ಹ್ಯುಮ್ಯಾನಿಟಿ ಗ್ರೌಂಡ್ ಮೇಲೆ ನಾನು ಕನಿಕರ ಇದೆ ನಿಮ್ಮ ಮೇಲೆ ಹೆಲ್ಪ್ ಮಾಡ್ಬೇಕು ಅಂತ ಮನಸ್ಸು ಬರುತ್ತೆ. ಆದ್ರೆ ಕಾನೂನು ಹತ್ರ ಇಲ್ವೇ? ಕಾನೂನಲ್ಲಿ ಏನಿರುತ್ತೆ? ಎಲೆಕ್ಟ್ರಾನಿಕ್ ಕ್ಲಿಯರೆನ್ಸ್ ಅಲ್ಲಿ 5ನೇ ತಾರೀಕು ಸರ್ ನೀವು ಹೇಳೋದು ಅರ್ಥ ಆಯ್ತು ನನಗೆ. ಈ ರೀಪ್ರೆಸೆಂಟ್ ಮಾಡಕ್ ಕೇಳಿ ಅಷ್ಟೇನೆ. ಅವ್ರಿಗೆ ಹೇಳಿದ್ರಿ ಅದು ಅವ್ರ ಕೋವಿಡ್ ಟೈಮ್ ಇತ್ತು, ಲಾಕ್ ಡೌನ್ ಇತ್ತು, ಪಾಪ ಅವ್ರ ಅಮೌಂಟ್ ಕಟ್ಕೊಂಡು ಅದಕ್ಕೆ ನೀವು ಬ್ಯಾಂಕ್ ಅಲ್ಲಿ ಹೇಳ್ಬಿಟ್ಟು ಅದ್ ಬಿಡ್ಸಕ್ ಹೇಳಿ. ಆ ಇಂಟ್ರೆಸ್ಟ್ ಪೋರ್ಷನ್ ಆ 2 ತಿಂಗಳು ಕೋವಿಡ್ ಪೀರಿಯಡ್ ಇಂಟ್ರೆಸ್ಟ್ ನ ಬಿಡಕ್ ಹೇಳಿ. ಆ ಕಾಂಪೌಂಡ್ ಇಂಟ್ರೆಸ್ಟ್ ವೇವ್ ಮಾಡಕ್ ಹೇಳ್ಬಿಟ್ಟು ತಿರ್ಗಿ ರೀಪ್ರೆಸೆಂಟ್ ಮಾಡಿಸ್ಕೊಳ್ಳಿ, ಎಲ್ಲ ರೀಶೆಡ್ಯೂಲ್ ಮಾಡ್ಕೊಳಕ್ ಹೇಳಿ. ಆ 2 ತಿಂಗಳು ಅದಕ್ಕೆ ಸೇರ್ಸಕ್ ಹೇಳಿ. ಈಗ ಅರಿಯಸ್ಗೆ EMI ನ ಸ್ಪ್ರೆಡ್ ಔಟ್ ಮಾಡಕ್ ಹೇಳಿ, ಅವಾಗ ಸರಿ ಹೋಗುತ್ತೆ. ಎಸ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ನಿಸಾರ್ ಅಹಮದ್ ಅಂತ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿರೋದು ಸರ್? ಮೇಡಮ್, ತುಮಕೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಏನ್ ಪ್ರಶ್ನೆ ಇದೆ ಸರ್ ಹತ್ರ ಕೇಳಿ. ಮೇಡಮ್, ನಾನು ಒಂದು ಮಾರ್ಟಿಗೇಜ್ ಲೋನ್ ಮಾಡಿಸಿದ್ದೆ, ಓಕೆ, ಫ್ಯಾಕ್ಟ್ರಿ ಮಾಡಿದ್ದೆ. ಹಲೋ, ಕೇಳಿ ಸರ್, ಹೇಳಿ, ಏನ್ ಹೇಳಿ ಪ್ರಶ್ನೆ ಇದೆ ಸರ್, ಸರ್ ಹತ್ರ ಕೇಳಿ. ಸರ್ ಅದು ನಾನು ಒಂದು ಮಾರ್ಟಿಗೇಜ್ ಲೋನ್ ಮಾಡಿಸಿದ್ದೆ, ಫ್ಯಾಕ್ಟ್ರಿ ಮಾಡಿದ್ದೆ, ಪ್ಲೇಟ್ಸ್. ಈಗ ಇದು ಕೊರೋನಾದಲ್ಲಿ ಸ್ಟಾಪ್ ಆಗಿತ್ತು. ಏನ್ ಫ್ಯಾಕ್ಟ್ರಿ ಅದು? ಅರೆಕನೆಕ್ಟ್ ಪ್ಲೇಟ್ಸ್ ಯೂಸ್ ಅಂಡ್ ಥ್ರೋದು. ಎಷ್ಟು ಅಮೌಂಟ್ ತಗೊಂಡಿದ್ರೆ? 15 lakhs ತಗೊಂಡಿದ್ದೆ. ಯಾವ ಬ್ಯಾಂಕ್? DCB ಬ್ಯಾಂಕ್ ಇಂದ. ಅದ್ರಲ್ಲಿ CGTM ಸ್ಕೀಮ್ ಕವರ್ ಆಗಿತ್ತಾ? ಅದು ಗೊತ್ತಿಲ್ಲ ಸರ್ ಏನಾಗಿದೆ ಅಂತ. ನಾನು ಬ್ಯಾಂಕ್ನವ್ರಿಗೆ ಕಾಲ್ ಮಾಡಿದ್ದೆ. ನೀವು ಸ್ಯಾಂಕ್ಷನ್ ಲೆಟರ್ ಕೊಟ್ಟರೆ ಹೇಳ್ಬಲ್ಲೆ ಯಾವ ಇದು ಸ್ಕೀಮ್ ಅಲ್ಲಿ ನಿಮ್ಗೆ ಲೋನ್ ಆಗಿದೆ ಅಂತ ಹೇಳ್ಬಲ್ಲೆ ನಾನು. ಅದು ಮಾರ್ಟಿಗೇಜ್ ಅಲ್ಲಿ ಮನೆ ಡಾಕ್ಯುಮೆಂಟ್ಸ್ ಕೊಟ್ಟು ಮಾಡಿಸಿದ್ದು. ಅಲ್ಲಿಗೆ ಮಾರ್ಗೇಜ್ ಲೋನ್ ಮಾಡಿ ನೀವು ಫ್ಯಾಕ್ಟ್ರಿ ಮಾಡಿಸ್ಕೊಂಡಿದ್ದೀರಾ? ಸೊ ಮನೆ ಮೇಲೆ ಕೊಟ್ಟಿರೋದು ಅವ್ರ ಲೋನು, ಮನೆ ಮೇಲೆ ಮತ್ತೆ ಫ್ಯಾಕ್ಟ್ರಿ ಕೊಟ್ಟಿಲ್ಲ. ಫ್ಯಾಕ್ಟ್ರಿಗೆ ಹೋದ್ರೆ ಫ್ಯಾಕ್ಟ್ರಿ ನಡೆಸೋದಕ್ಕೆ ನಿಮ್ಮ ಮನೆ ಮಾರ್ಗೇಜ್ ಮಾಡಿ ಕೊಟ್ಟಿರೋದು. ಸರಿ ಸರಿ ಸರಿ. ಈಗ ನಾನು ಇದಕ್ಕೆ ಕೇಳಿದ್ದೆ, ಇದಕ್ಕೆ ಮೊರಟೋರಿಯಂ ಅವರು ರೀಸ್ಟ್ರಕ್ಚರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ರೀಸ್ಟ್ರಕ್ಚರ್ ಬೆಸ್ಟ್ ಅಲ್ವಾ? ಈಗ ನಾನು ರೀಸ್ಟ್ರಕ್ಚರ್ ಮಾಡಿದ್ರೆ ಸಿಬಿಲ್ ಸ್ಕೋರ್ ಅಲ್ಲಿ ಇದಾಗುತ್ತಾ ಸರ್? ಏನಂತ ಸಿಬಿಲ್ 15 ಕೋಟಿ ಅಲ್ಲ, 15,000 ಕೋಟಿ ಇಲ್ಲ. ಸಿಬಿಲ್ ಗಿಬಿಲ್ ಎದುರ್ಕೋಬಿಡಿ, 15 ಲಕ್ಷಕ್ಕೆ ಎಲ್ಲ ಸುಮ್ನೆ ಎದುರ್ತಾರೆ ಸಿಬಿಲ್ ಗಿಬಿಲ್ ಅಂತ. 15 ಲಕ್ಷಕ್ಕೆಲ್ಲ ಎದುರ್ಕೊಂಡ್ಬಿಟ್ರೆ ಎಂತ ಸಿಬಿಲ್ ಇವ್ರೆ ನಿಸಾರ್ ಅಹಮದ್ ಅವರೇ? ಆರಾಮಾಗಿ ತಗೊಳ್ಳಿ, ಒಂದು 15 ಕೋಟಿ ತಗೊಳ್ಳಿ. ಅದು ಆವಾಗ ಸಿಬಿಲ್ ಬಗ್ಗೆ ಯೋಚನೆ ಮಾಡಿ. ಈ 15 ಲಕ್ಷಕ್ಕೆಲ್ಲ ಯೋಚನೆ ಮಾಡಬೇಡಿ, ಏನು ಟೆನ್ಷನ್ ಮಾಡ್ಕೊಬಿಡಿ. ಸಿಬಿಲ್ 15 ಲಕ್ಷಕ್ಕೆ ಕೋಟಿ ಆಗತ್ತೆ ತಗೊಂಡ್ರಿಗೆಲ್ಲ ಸಿಬಿಲ್ ಎಫೆಕ್ಟ್ ಆಗಿಲ್ವಂತ ನೀವೇನು ಇದು ಮಾಡ್ತೀರಾ? ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಆರಾಮಾಗಿ ಇನ್ನೊಂದು 15 ಕೋಟಿ ತಗೊಳ್ಳಿ, ಅವಾಗ ಸಿಬಿಲ್ ಬಗ್ಗೆ ಮಾತಾಡೋಣ. ಓಕೆ, ಎಸ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅನ್ನೋ ನಂಬರ್ ಇದೆ ಸರ್, ಅನ್ನ ನೇರವಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಏನೇ ಡೌಟ್ಸ್ ಗಳಿದ್ರು ಕ್ಲಾರಿಫೈ ಮಾಡ್ಕೋಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾಣಿಕ್ ಅಂತ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿರೋದು ಸರ್? ನಾವು ಗದಗಿಂದ ಮಾಡ್ತೀವಿ ಮೇಡಮ್. ಓಕೆ ಸರ್, ಏನ್ ಕ್ವಶನ್ ಇದೆ, ಪ್ರಶ್ನೆ ಇದೆ, ಕೇಳಿ ಸರ್ ಹತ್ರ. ಹೇಳಿ ಮಾಣಿಕಮ್ಮ ಅವರೇ. ನಮಸ್ಕಾರ ಮೇಡಮ್. ಸರ್ ನಮಸ್ಕಾರ, ಹೇಳಿ. ಸರ್, ನಾನು ಈಗ 2-3 ವರ್ಷದಿಂದ ಲೋನ್ ತಗೊಂಡಿದ್ದೆ ಸರ್. ಆ ಲೋನ್ ತಗೊಂಡಿದ್ದೆ, ಹೌಸಿಂಗ್ ಲೋನ್ ತಗೊಂಡಿದ್ದೆ, ಸಾಲನು ತಗೊಂಡಿದ್ದೆ ಸರ್. ಸಾಲ ತಗೊಂಡ್ರೆ ಹೌಸಿಂಗ್ ಲೋನ್ ತಗೊಂಡಿದ್ದೀರಾ? ತಗೊಂಡಿದ್ದೆ ಸರ್. ಅದು ಬಿಸ್ನೆಸ್ ಮಾಡಿದ್ರು ಓಕೆ ಅಂತ ಇದೆ. ಈಗ ನಮ್ಮ ಹೆಣ್ಮಕ್ಳಿಗೆ ನಿಮ್ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಹೌದ್ರಿ? ಮತ್ತೆ ಗದಗಿಂದ ಗದಗದವಾಗ ಮಾತಾಡ್ತಿದ್ದೀರಾ? ಗದಗದ ಅಂತ ಮಾತಾಡ್ಬೇಕು, ಗದಗದವಾಗಲ್ಲ. ಗದಗ ಗಟ್ಟಿಯಾಗಿ ಮಾತಾಡ್ಬೇಕು, ಗತ್ತಲ್ಲಿ ಮಾತಾಡ್ಬೇಕು. ಗದಗ ಅಂದ್ರೆ ಕೇಳಿಸ್ತಾನೆ ಇಲ್ಲ. ಹೇಳಿ, ಗತ್ತಾಗಿ ಮಾತಾಡಿ. ಹೇಳಿ. ನಾವು ಅದು ಬಿಸ್ನೆಸ್ ಲೋನ್ ಅಂತ ನೋಡಿದ್ವಿ ಫಸ್ಟ್, ಅದು ಹೊಲದ ಮೇಲೆ. ಆಮೇಲೆ ಬೆಳೆಸಾಲ ಅಂತ ನೋಡಿದ್ವಿ ಸರ್. ಯಾವುದು? ಬೆಳೆಸಾಲ ಅಂತ. ಕೈ ಸಾಲ, ಪರ್ಸನಲ್ ಲೋನು, ಹ್ಯಾಂಡ್ ಲೋನು. ಅದು ಕೊಟ್ಟಿದ್ದಾರೆ ಸರ್. ಹ್ಯಾಂಡ್ ಶೇಕ್ ಮಾಡಿ ತಗೊಳ್ಳೋದು ಲೋನು. ತಗೊಂಡಿದ್ರೆ ನಾನು ನಮ್ಮ ಹೆಣ್ಮಕ್ಳಿಗೆ ಆರಾಮಿಲ್ಲ, ಅವ್ರು ಡೆತ್ ಆಗ್ಬಿಟ್ರು ಮೊನ್ನೆ ರೀ, 2 ತಿಂಗಳು ಆಯ್ತು. ಸಾಲ ನೀವು ಮಾಡಿದ್ರೆ ಮೆಂಟಿ ಮಾಡಿದ್ದ? ನಾವು ಮಾಡಿದ್ವಿ. ನೀವು ಮಾಡಿದ್ದಕ್ಕೆ ನಿಮ್ಮ ಮನೆಯವ್ರಿಗಿಂತ ಇದಕ್ಕೆ ಇದಾಗತ್ತೆ? ಇಲ್ಲ ಇಲ್ಲ ಇಲ್ಲ, ಅವ್ರು ಅವ್ರಿಗೆ ಏನಾಗಿಲ್ಲ, ಅವ್ರಿಗೆ ಆರಾಮಿದ್ದಿಲ್ಲ, ಅವ್ರು ತೀರ್ಕೊಂಡು ಹೋದ್ರು. ನಮಗ್ ಮುಂದೆ ಅನುಕೂಲ ಮಾಡ್ತೀವಿ ಅಂತ ನಾವ್ ಹೇಳ್ತೀವಿ, ಅವ್ರು ಇಲ್ಲ ಬೇಕಾಗತ್ತ ಅಂತ ಬರಾಕತ್ತಾರ. ಸಾಲ ಮಾಡಿದ್ರೆ ನೀವು ತಾನೆ? ಹೌದೌದು, ನಾವ ಕಟ್ಟೋದು ಸರ್. ನಾವ್ ಅವ್ರಿಗೆ ಅನುಕೂಲ ಕೊಡ್ರಿ, ನಮ್ದು ಪರಿಸ್ಥಿತಿ ಆಗೈತಿ ಮನೆ ಒಳಗ ಅಂತ ಹೇಳಿದ್ವಿ. ಅದನ್ನ ಹಂಗೆಲ್ಲ ಮಾಡಕ್ ಹೋದ್ರೆ ಎಲ್ರೂ ಮನೇಲಿ ಸುಮಾರು 5 ಸಾವುಗಳು ಹೆಚ್ಚು ಕಮ್ಮಿ ಮಾಡಿ ಬ್ಯಾಂಕ್ ನ ಮುಳುಗೋಗುತ್ತೆ. ಹಂಗಲ್ಲ, ಟೈಮ್ ಕೊಡ್ಬೇಕು. ಬ್ಯಾಂಕ್ ನಲ್ಲಿ ಕೇಳ್ಬಿಟ್ಟು ಟೈಮ್ ಕೊಡಿ, 1-2 ತಿಂಗಳು ಟೈಮ್ ಕೊಡಿ ಅಂತ ಕೇಳ್ಕೊಳ್ಳಿ. ಇಲ್ಲಾಂದ್ರೆ ಸ್ವಲ್ಪ ಕಟ್ಕೊಂಡೋಗಿ. ಅನುಕೂಲ ಮೇಲೆ ಅವ್ರಿಗೆ 10,000 ಬದಲು 5,000 ಕಟ್ಟಿ, 5,000 ಬದಲು 3,000 ಕಟ್ಕೊಂಡು ಒಂದ್ ದಿನ ಕಟ್ಕೊಂಡು ನೀವು ಬೋನಫೈಡ್ ಎಸ್ಟಾಬ್ಲಿಷ್ ಮಾಡಬೇಕು. ಇಷ್ಟು ಕಷ್ಟದಲ್ಲೂ ಇದು ಕಟ್ತಾ ಇದ್ದಾನೆ ಅಂತ ಹೇಳ್ತಾರೆ, ತಾರೀಫ್ ಮಾಡ್ತಾರೆ, ಬ್ಯಾಂಕ್ನವ್ರು ರೆಕಮೆಂಡ್ ಮಾಡ್ತಾರೆ ಹೆಡ್ ಆಫೀಸ್ಗೆ. ಸ್ವಲ್ಪ ಕಟ್ಬಿಟ್ಟು ಹೆಡ್ ಆಫೀಸ್ ರೆಕಮೆಂಡ್ ಮಾಡಕ್ ಕೇಳಿ ಬ್ಯಾಂಕ್ ಮ್ಯಾನೇಜರ್ಗೆ. ಎಸ್ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಲಕ್ಷ್ಮಣ್ ಅಂತ ಗಂಗಾವತಿಯಿಂದ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಸರ್, ಏನ್ ಕ್ವಶನ್ ಇದೆ, ಏನ್ ಡೌಟ್ ಇದೆ ಸರ್ ಹತ್ರ ಕೇಳಿ. ಈಗ ಏನಾಗ್ತಾ ಇದೆ ಅಂದ್ರೆ ಮೇಡಮ್, ಈಗ
ಕ್ರಾಪ್ ಲೋನ್ ತಗೊಂಡಿದೀವಿ. ಓಕೆ ಸರ್ ಹತ್ರ ಕೇಳಿ. ಹೇಳಿ ಲಕ್ಷ್ಮಣ್ ಅವರೇ. ಕ್ರಾಪ್ ಲೋನ್ ತಗೊಂಡಿದೀವಿ ಸರ್. ಇದು ಕೊರೋನಾ ಟೈಮ್ ನಲ್ಲಿ ಸ್ವಲ್ಪ ಅಸ್ವಸ್ಥಾಗಿ 2 ವರ್ಷದಿಂದ ಪ್ರಾಬ್ಲಮ್ ಆಗಿ ಸರಿಯಾದ ರೀತಿಯಲ್ಲಿ ಬೆಳೆ ಬಾರದೆ ತಾಪತ್ರೆ ಆಗಿದೆ. ಅದಕ್ಕೆ ಮೊದಲು ಬರೀ 6% ಏನು ಇಂಟ್ರೆಸ್ಟ್ ಹಾಕೋದು, ಈಗ ಅದಕ್ಕೆಲ್ಲ ಕಾಂಪೌಂಡ್ ಹಾಕಿ ಸಿಕ್ಕಾಪಟ್ಟೆ ಅಮೌಂಟ್ ಮಾಡಿದ್ದಾರೆ. ಕ್ರಾಪ್ ಲೋನ್ಗೆ ಕಾಂಪೌಂಡ್ ಪೀನಲ್ ಎಲ್ಲ ಯಾವ್ದು ಬರೋದಿಲ್ಲ. ಹಾ ಸರ್. ಕ್ರಾಪ್ ಲೋನ್ ಮಾತ್ರ ಯಾವ್ದು ಹಾರ್ವೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೋ ಅದ್ರ ಮೇಲೆ ಅವ್ರು ಫಿಕ್ಸ್ ಮಾಡಬೇಕು 6% ಲೋನು. ಹ್ಞೂ ಸರ್. ಅದಕ್ಕೆಲ್ಲ ಸಬ್ಸಿಡಿ ಸ್ಕೀಮ್ಗಳು ಇರುತ್ತೆ. ಆಮೇಲೆ ಇದು ರಿಲೀಫ್ ಪ್ಯಾಕೇಜ್ ಇರುತ್ತಲ್ಲಿ. ಈಗ ಡ್ರಾಟ್ ಬಂದಾಗ, ಫ್ಲಡ್ ಬಂದಾಗ, ಈ ತರ ಕ್ರಾಪ್ಸ್ ಎಲ್ಲ ಹಾಳಾದಾಗ ಇನ್ಶೂರೆನ್ಸ್ ಎಲ್ಲ ಮಾಡಿರ್ತಾರೆ. ಅದನ್ನೆಲ್ಲ ಡೀಟೇಲ್ಸ್ ಆಗಿ ಕೊಟ್ಟರೆ ನಿಮ್ಮ ಬ್ಯಾಂಕ್ ಒಂದು ಕ್ಲೀನ್ ಆಗಿ ಒಂದು ರೆಪ್ರೆಸೆಂಟೇಷನ್ ಕೊಡಿ, ಇವರೇ ಡೀಟೇಲ್ ಆಗಿ ಕೊಡಿ, ಮಾಡ್ಕೊಡ್ತಾರೆ ಬ್ಯಾಂಕು. ಸಪೋಸ್ ಮಾಡಿಲ್ಲ ಅಂದ್ರೆ ಆಮೇಲೆ ಕಾನೂನು ಬಗ್ಗೆ ಯೋಚನೆ ಮಾಡೋಣ. ಆದಷ್ಟು ಬೇಗ ಅದನ್ನೆಲ್ಲ ಸಾಲ್ವ್ ಮಾಡೋಕೆ ಟ್ರೈ ಮಾಡಬೇಕು. ಕೋರ್ಟ್ ಇದೆ ಅನ್ಕೊಳ್ಳೆ ಕಾನೂನು ಕೋರ್ಟ್ಗೆ ಬರೋದಲ್ಲ. ಆದಷ್ಟು ಬೇಗ. ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಇಂದನೂ ಹೋಗ್ಬಾರ್ದು, ಲಾಯರ್ ಇಂದನೂ ಹೋಗ್ಬಾರ್ದು. ಆದಷ್ಟು ಮನೇಲೆ ನೀವು ಮೆಡಿಸಿನ್ ತಗೊಂಡು ಕಾಯಿಲೆ ವಾಸಿ ಮಾಡಕ್ಕೆ ಟ್ರೈ ಮಾಡಿ, ಆಮೇಲೆ ಡಾಕ್ಟರ್ ಬಗ್ಗೆ ಯೋಚನೆ ಮಾಡಿ. ಈ ಕಾನೂನು ಅಷ್ಟೇನೆ ನೀವು ಅಲ್ಲಲ್ಲೇ ಸಾಲ್ವ್ ಮಾಡ್ಕೊಳ್ಳಿ, ಬ್ಯಾಂಕು ಕಚೇರಿ ಎಲ್ಲ ಸಾಲ್ವ್ ಮಾಡ್ಕೊಳ್ಳಿ, ಆಮೇಲೆ ನೀವು ವಕೀಲರ ಹಿಂದೆ ಬೀಳಿ. ಆಮೇಲೆ ಆದಷ್ಟು ಅಲ್ಲ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಎಸ್ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ದಯಾನಂದ್ ಅಂತ ದಾವಣಗೆರೆಯಿಂದ. ಹಲೋ, ನಮಸ್ತೆ ಸರ್. ಹಲೋ, ನಮಸ್ಕಾರ ಮೇಡಮ್. ಏನ್ ಪ್ರಶ್ನೆ ಇದೆ? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕೇಳಿ. ನಾವು ಏನಿಲ್ಲ ಮೇಡಮ್ ಅವರೇ, ಈಗ ನಿಮ್ಮ ಟಿವಿ ಫೋರಂ ನೋಡ್ತಾ ಇದ್ದೀನಿ ಸರ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ ಸರ್. ಹೇಳಿ ದಯಾನಂದ, ದಾವಣಗೆರೆಯಿಂದ. ನಾವು ಮೇಡಮ್ ಅವರೇ ನಮಸ್ಕಾರ. ನಾವು ಫುಲ್ ಕಡಿಮೆ ಮಾಡಿದ್ದೀನಿ ದಾವಣಗೆರೆಯಿಂದ ದಯಾನಂದ್ ಅಂತ ಸರ್. ನಿಮ್ಮ ಹತ್ರನೇ ಮಾತಾಡ್ಬೇಕು ನಾನು. ಮಾತಾಡಿ. ಸರ್ ಏನಿಲ್ಲ, ನಾವು ಬಹಳ ಹಿಂದೆ ಅಂಗಡಿ ನಡೆಸ್ತಾ ಇದ್ವಿ APMC ಒಳಗೆ. APMCಯಲ್ಲಿ ಬಹಳ ಹಿಂದೆ ಅಂಗಡಿ ನಡೆಸಕ್ಕಾರ ನಾವು ಲೋನ್ ತಗೊಂಡಿದ್ವಿ. ಸ್ವಲ್ಪ 15 ಲಕ್ಷ ರೂಪಾಯಿ ತಗೊಂಡಿದೀವಿ. ಅದು ಈಗ ನಾವು ಕಟ್ಲಿಕ್ಕೆ ಅಂತ ಕೆಲವು ಟೈಮ್ ಓಡಾಡ್ತಾ ಇದೀವಿ, ಡಿಸೆಂಬರ್ ಇಂದನು ಮಾಡ್ಕೋಬೇಕು. ಅದು ಕೋಆಪರೇಟಿವ್ ಬ್ಯಾಂಕ್ ಆಗಿರೋದಕ್ಕೆ ಅವ್ರು ಒನ್ ಟೈಮ್ ಸೆಟಲ್ಮೆಂಟ್ ಬರಲ್ಲ ಅಂತಾರೆ. ಇದಕ್ಕೇನು ನಿಮ್ಮ ಮಾರ್ಗಸೂಚನೆ ಸರ್? ನೋಡಿ, ಒನ್ ಟೈಮ್ ಸೆಟಲ್ಮೆಂಟ್ ಅಂದ್ರೆ ಮುಂಚೆ ರಿಜಿಸ್ಟರ್ ಆಫ್ ಕೋಆಪರೇಟಿವ್, ಈಗ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಕೊಟ್ಟು ಪರ್ಮಿಷನ್ ಕೊಟ್ಟಿದ್ದಾರೆ. ಈ ಮುಂಚೆ ಏನು ಡೈರೆಕ್ಟರ್ಗಳು, ಯಾವ ಕೋಆಪರೇಟಿವ್ ಬ್ಯಾಂಕ್ ಡೈರೆಕ್ಟರ್ಗಳಲ್ಲಿ ಚೇರ್ಮನ್ ಆಗಲಿ ಅವ್ರುಗಳೆಲ್ಲ ಅವ್ರಿಗೆ ಪವರ್ಸ್ ಕೊಡ್ತಾ ಇದ್ರು. ಈಗ ಪವರ್ಸ್ ಎಲ್ಲ ಸ್ವಲ್ಪ ಇದು ಮಾಡ್ಬಿಟ್ಟು ಡೈಲ್ಯೂಟ್ ಮಾಡಿದ್ದಾರೆ. ಸೊ ನೀವೇನು ಕೋಆಪರೇಟಿವ್ ಬ್ಯಾಂಕ್ಸ್ಗೆ ಹೋಗ್ಬಿಟ್ಟು ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ಪೀನಲ್ ಕಾಂಪೌಂಡ್ ಬಿಡಿಸೋದಕ್ಕೆ ಹೇಳಿ ಅವ್ರಿಗೆ. ಇಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಹೋಗಿ. ಏನು ಸೆಕ್ಯೂರಿಟಿ ಕೊಟ್ಟಿದ್ದೀರಾ ನೀವು? ಮನೆ ಕೊಟ್ಟಿದ್ದೀವಿ ಸರ್, ಮನೆ ಕೊಟ್ಟು ಇದು ಮಾಡಿದೀವಿ ಸರ್. ಎಷ್ಟಾಗುತ್ತೆ ವ್ಯಾಲ್ಯೂ ಮನೆದು? ಮನೆದು ಬಹಳ ಜಾಸ್ತಿ ಆಗಿದೆ ಸರ್, ಈಗ ಅದೇ ಹಿಡಿತಾ ಇದ್ದಾರೆ ಸರ್. ಅದೇ ಬರೋದು, ಮನೆ ವ್ಯಾಲ್ಯೂ ಜಾಸ್ತಿ, ನಿಮ್ಗೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಕ್ಕಾಗಲ್ಲ. 15 ಲಕ್ಷ ತಗೊಂಡಿರೋದಕ್ಕೆ ನಮ್ಮನ್ನ ನಿಮ್ ಮನೆ 30 ಲಕ್ಷ ಇದೆ, 40 ಲಕ್ಷ ಇದೆ, ಇದು ಕುರಿ ಕೊಬ್ಬದಷ್ಟು ಅನುಕೂಲ ಅನ್ಬಿಟ್ಟು ಏನ್ ಮಾಡ್ತಾರೆ, ಕುರಿ ಕೊಬ್ಲಿಂದ ಬಿಡ್ತಾರೆ. ನೀವು ಅದಕ್ಕೆ ಸಾಲ ಮಾಡಕ್ ಮುಂಚೆನೆ ಯೋಚನೆ ಮಾಡಬೇಕು. ಫುಲ್ ಮನೆ ಕೊಟ್ಬಿಟ್ಟು 15 ಲಕ್ಷ ತಗೊಳ್ಳೋದಲ್ಲ. ಅದೇ ಮನೆ ಎಷ್ಟು ವ್ಯಾಲ್ಯೂ ಇರುತ್ತೆ? 30 ಲಕ್ಷ ಅಲ್ವಾ? ಇಲ್ಲ, ಜಾಸ್ತಿನೇ ಆಗುತ್ತೆ, ಆಗುತ್ತೆ, 1 CR ಮೇಲಾಗುತ್ತೆ. ಬಟ್ ಈಗ ಏನಾಗ್ತಾ ಇದೆ ಮತ್ತೆ 1 CR ಇಟ್ಕೊಂಡ್ಬಿಟ್ಟು 15 ಲಕ್ಷಕ್ಕೆ ಯಾರು ಒನ್ ಟೈಮ್ ಸೆಟಲ್ಮೆಂಟ್ ಬರ್ತಾ? ಅಲ್ಲ ಹೇಳ್ತೀನಿ ಸರ್, 15 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಈಗ ಅದಕ್ಕೆ ಏನ್ ಮಾಡಿದ್ದಾರೆ, 48-50 ಲಕ್ಷ ರೂಪಾಯಿ ಬರೀ ಬಡ್ಡಿ ಹಾಕಿದ್ದಾರೆ. ನೀವು ಆ ಸ್ಟೇಟ್ಮೆಂಟ್ ಕೊಡಿ, ಅದನ್ನೆಲ್ಲ ಬಿಡಿಸಿ ಏನೇನು ಹಾಕಿದ್ದಾರೆ ಚಾರ್ಜ್ ಮಾಡಿ, ಅದ್ರ ಮೇಲೆ ಇಂಟ್ರೆಸ್ಟ್ ಮಾಡಿ, ಅದನ್ನ ಮರ್ಜ್ ಮಾಡಿ, ಅದ್ರ ಮೇಲೆ ಇಂಟ್ರೆಸ್ಟ್ ಹಾಕಿರ್ತಾನೆ. ಬಡ್ಡಿಗೆ ಬಡ್ಡಿ, ಅದ್ರ ಮೇಲೆ ಬಡ್ಡಿ, ಚಕ್ಕರ್ ಬಡ್ಡಿ ಎಲ್ಲ ಆಗ್ತದೆ. ಅದೆಲ್ಲ ಬಿಡಿಸ್ಬಿಟ್ಟು ಸ್ವಲ್ಪ ಟ್ರೈ ಮಾಡಿ. ಇದು ಕೋಆಪರೇಟಿವ್ ಸೊಸೈಟಿ ಬಂದ್ರೆ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಅಲ್ಲಿ ಬರುತ್ತೆ. ರಿಜಿಸ್ಟರ್ ಆಫ್ ಕಂಪನಿ ಸೊಸೈಟೀಸ್ ಇದೆ, ಅಲ್ಲಿ ಬೇರೆ ಕಂಪ್ಲೇಂಟ್ ಕೊಡಿ. ಇಲ್ಲ ಅಂದ್ರೆ ಅಲ್ಲೇ ಚೇರ್ಮನ್ ಇರ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಅಲ್ಲಿ ಕೂತ್ಕೊಂಡು ಸೆಟಲ್ ಮಾಡ್ಕೊಂಡು ಟ್ರೈ ಮಾಡಿ. ಎಸ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಿದ್ರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅನ್ನೋ ನಂಬರ್ ಇದೆ ಸರ್, ನೇರವಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಎಸ್, ಮತ್ತೊಬ್ರು ಕಾಲರ್ ಇದ್ದಾರೆ ಸರ್, ದಯಾನಂದ್ ಅಂತ ತುಮಕೂರಿಂದ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್ ಅವರೇ. ಸರ್, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ? ಧರ್ಮವೀರ್ ಅಂತ. ಓಕೆ, ಎಸ್ ಸರ್, ಏನ್ ಕ್ವಶನ್ ಇದೆ ಸರ್ ಹತ್ರ ಕೇಳಿ. ಹೇಳಿ ಧರ್ಮವೀರ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ನಿಮ್ ಪ್ರಜಾ ಟಿವಿ ಪ್ರತಿ ಭಾನುವಾರನೂ ವಾಚ್ ಮಾಡ್ತೀವಿ. ಹೇಳಿ ಸರ್. ಇದು ಒಂದು ಓಟಸ್ ಸೆಟಲ್ಮೆಂಟ್ ಅಲ್ಲಿ ಒಂದು ಕ್ರಾಫ್ಟ್ ಲೋನ್ ತಗೊಂಡಿದ್ವಿ ಸರ್. ಅದು ಏನ್ ಮಾಡಿದ್ದಾರೆ, 35,000ಕ್ಕೆ ಇಂಟ್ರೆಸ್ಟ್ ಎಲ್ಲ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆದಾಗ 25,000 ಫುಲ್ ಅಮೌಂಟ್ ಹಾಕಿದ್ರು ಸರ್. ಇನ್ನು 15,000 ಬ್ಯಾಲೆನ್ಸ್ ಇತ್ತು. ಅದಕ್ಕೆ ಅವ್ರು ಹೇಳ್ತಾ ಇರೋದು ಒನ್ ಟೈಮ್ ಸೆಟಲ್ಮೆಂಟ್ ಅಲ್ಲಿ ಪೂರ್ತಿ ಪೇಮೆಂಟ್ ಮಾಡಿ ನೀವು ಇಂಟ್ರೆಸ್ಟ್ ಬಿಡ್ತೀವಿ ಅಂತ ಅಸ್ಲನ್ನು ಕಟ್ಸ್ಕೊಳಕ್ಕೆ ಪ್ರಯತ್ನ ಪಟ್ರು ಸರ್. ನಾವು ಆಧಾರ್ ಕಾರ್ಡ್ ಹೊಡೆದ್ ನೋಡಿದ್ವಿ, ನಮ್ಮ ಅಕೌಂಟ್ಗೆ 25,000 ಬಂದಿತ್ತು ಸರ್. ಈಗ ಫುಲ್ ಅಮೌಂಟ್ ಕಟ್ಟಿ ಅಂತಾರೆ, ಅದು ಯಾವ ತರ ಅಂಡರ್ಸ್ಟ್ಯಾಂಡ್ ಆಗ್ತಲ್ಲ. 25,000 ಬಂದಿದ್ಯಾ ಅದು? ಬಂದಿದೆ ಸರ್ ಅಮೌಂಟ್. ಈಗ ಎಷ್ಟು ಕೇಳ್ತಾ ಇದಾರೆ ಅವರು? ಈಗ ಮತ್ತೆ 35,000 ಫುಲ್ ಅಸಲು ಕಟ್ಟಿ ಅಂತ ಕೇಳ್ತಾ ಇದಾರೆ ಸರ್. ಅದೇ 25,000 ಬಂದ್ಮೇಲೆ 15,000 ತಾನೇ ಇರೋದು ಬ್ಯಾಲೆನ್ಸ್?
ಅದಕ್ಕೆ ಕೇಳಿದ್ರೆ ಅದು ಇನ್ನು ಬ್ಯಾಕ್ ಬಿಲ್ಲಿಂಗ್ ಆಗಿ ಇನ್ನು ಜನರೇಟ್ ಆಗಿಲ್ಲ ಹಾಗೆ ಹೀಗೆ ಅಂತ ಏನೇನು ಹೇಳ್ತಾ ಇದಾರೆ ಸರ್. ಲೈವ್ ಬಿಲ್ಲಿಂಗ್ ಏನ್ ಜನರೇಟ್ ಆಗಿಲ್ಲ ಅಂತ ಅದು ಕೇಳಿದ್ರೆ ಸರಿಯಾದ ರೀತಿ ಮಾಹಿತಿ ಕೊಡ್ತಾ ಇಲ್ಲ ಸರ್. ನಾವು ಅದಕ್ಕೆ ಇಂಟ್ರೆಸ್ಟ್ ಬಿಡ್ತೀವಪ್ಪ, ಬೇಕಾದ್ರೆ ಅಸಲು ಕಟ್ಟಕ್ ರೆಡಿ ಇದ್ದು ಸರ್. ಒಂದು ನೋಟಿಸ್ ಕೊಡಿ ಇವ್ರೆ ಅವ್ರಿಗೆ, ಈ ತರ ಯಾಕೆ ಮಾಡೋದು, ಒಂದು ನೋಟಿಸ್ ಕೊಡಿ, ರಿಪ್ಲೈ ಮೇಲೆ ನಾವು ಆಕ್ಷನ್ ತಗೋಣ ಬ್ಯಾಂಕ್ ಮೇಲೆ. ಇನ್ನ ಇವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಪರಿಹಾರದವು ಇನ್ನ ಸುವರ್ಣ ಇದ್ರು ಎಲ್ಲವೂ ಅಕೌಂಟ್ಗೆ ಹಾಕಾರ ಸರ್. NRG ವರ್ಕ್ ದುಡ್ಡೆಲ್ಲನೂ ನೀವೊಂದು RTI ನಲ್ಲಿ ಕೇಳಿ, ನಮಗೆ 25,000 ರೂಪಾಯಿ ಕುಮಾರಸ್ವಾಮಿ ಅವ್ರು ಹಾಕಿದ್ದಾರ ಬಂದಿದೆ ಅಂತ ಕೇಳಿ. ಹಾಕ್ಬೋದಾ ಸರ್? ಮತ್ತೆ RTI ನಲ್ಲಿ ಇನ್ಫಾರ್ಮೇಶನ್ ಕೇಳಿ, ಎಷ್ಟು ಅಮೌಂಟ್ ಬಂದಿದೆ ನಮ್ಮ ಅಕೌಂಟ್ 25,000 ಯಾವಾಗ ಜಮಾ ಮಾಡಿದ್ರೆ ಎಷ್ಟು ಕಟ್ಟಬೇಕು ಡೀಟೇಲ್ಸ್ ಕೇಳಿ. RTI ಅಲ್ಲಿ ರೈಟ್ ಟು ಇನ್ಫಾರ್ಮೇಶನ್ ಆಗಲಿ, ಇಲ್ಲ ಆದ್ಮೇಲೆ ಒಂದು ನೋಟಿಸ್ ಕೊಡಿ ಬ್ಯಾಂಕ್ಗೆ, ಅವ್ನು ಉತ್ತರ ಕೊಡಬೇಕು, ಆವಾಗ ಕಾನೂನು ಕ್ರಮ ತಗೊಳ್ಳೋಣ. ಎಸ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನಷ್ಟು ಮಾಹಿತಿ ಬೇಕು ಅಂದ್ರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂತ ನಂಬರ್ ಇದೆ, ಕಾಲ್ ಮಾಡಬಹುದು, ಏನೇ ಕ್ವೆಶನ್ಸ್ ಇದ್ರು ಕೇಳಬಹುದು. ಎಸ್ ಸರ್, ಈಗ ಅಗ್ರಿಕಲ್ಚರ್ ಲೋನ್ ಅದ್ರ ಬಗ್ಗೆನೇ ಮಾತ್ರ ನಾವು ಹಿಂದಿನ ಸಂಚಿಕೆಯಲ್ಲೂ ಮಾತಾಡಿದ್ವಿ, ನೀವು ಸಾಕಷ್ಟು ಹೇಳಿದ್ರಿ. ಬಟ್ ಈಗ ಮತ್ತೆ ಕಾಲರ್ಸ್ ನ ನೋಡ್ತಾ ಇದ್ರೆ ನಂಗೆ ಕೇಳ್ಬೇಕು ಅನ್ಸ್ತಾ ಇದೆ, ಯಾವೆಲ್ಲ ರೀತಿಯಾಗಿ ಇಂಟ್ರೆಸ್ಟ್ ಇರುತ್ತೆ ಅಗ್ರಿಕಲ್ಚರ್ ಲೋನ್ಗೆ ಅಂತ? ನೋಡಿ, ಅಗ್ರಿಕಲ್ಚರ್ ಅಲ್ಲಿ 6% ಇಂದ ಸ್ಟಾರ್ಟ್ ಆಗುತ್ತೆ. ಪ್ಲಾಂಟೇಶನ್ಗೆಲ್ಲ 12.5, 13.75. ಪ್ಲಾಂಟೇಶನ್ ಕ್ರಾಪ್ ಮೇಲೆ ಡಿಪೆಂಡ್ ಆಗುತ್ತೆ, ಕಮರ್ಷಿಯಲ್ ಕ್ರಾಪ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಗ್ರಿಕಲ್ಚರ್ ಅಂದ್ಕೊಳ್ಳೆ ಇವರು ಏನು ಮಾಡ್ತಾರೆ, 6% ಅಲ್ಲ 12%, 13%, 14%, 16% ಕಾಂಪೌಂಡ್ ಅಂತ ಸೇರಿಸ್ತಾರೆ. ಅದು ಪೀನಲ್ಸ್ ಇರ್ತಾರೆ. ಅಗ್ರಿಕಲ್ಚರ್ ಇವೆಲ್ಲ ಬರೋದೇ ಇಲ್ಲ. ಬಟ್ ಪ್ಲಾಂಟೇಶನ್ ಬರುತ್ತಲ್ಲ, ಅವಾಗ ಬರುತ್ತೆ, ಅವಾಗ ರೇಟ್ ಆಫ್ ಇಂಟ್ರೆಸ್ಟ್. ಸೊ ಅದಕ್ಕೆ ಏನಾದ್ರು ನೀವು ಏನೋ ಹೇಳಿದ್ನಲ್ಲ, ಈಗ ಫ್ಲಡ್, ಡ್ರಾಟ್, ಕ್ರಾಪ್ ಫೇಲ್ಯೂರ್ ಆಯ್ತು ಅಂತ ಟೈಮಲ್ಲಿ ಅಡ್ವಾಂಟೇಜ್ ತಗೋಬೇಕು. ಅದಕ್ಕೆ ಹೇಳೋದು ಅಗ್ರಿಮೆಂಟ್ ಮೇನ್, ದಟ್ ಇಸ್ ಅ ಫೌಂಡೇಶನ್. ನಮಗೆ ಆ ಅಗ್ರಿಮೆಂಟ್ ಮೇಲೆ ನೋಡ್ಕೊಂಡು, ಆ ಸ್ಟೇಟ್ಮೆಂಟ್ ತಗೊಂಡು ನೋಡ್ಕೊಂಡು ಎರಡು ಟ್ಯಾಲಿ ಮಾಡಬೇಕು. ಹೊರಾಸ್ಕೋಪ್ ತರ ಒಂದು ಲೋನ್ ಅಗ್ರಿಮೆಂಟ್ ಏನೇನು ಸೈನ್ ಮಾಡಿದಾರ, ಸ್ಯಾಂಕ್ಷನ್ ಲೆಟರ್, ಸ್ಟೇಟ್ಮೆಂಟ್ ಆಫ್ ಅಕೌಂಟ್, 3 ತಾಳೆಗೇರಿ ಪತ್ರ ತರ 3 ಚೆಕ್ ಮಾಡಿ, ಅದನ್ನ ಇದು ಒಂದು ಆಡಿಟರ್ ಹತ್ರ ಕೂತ್ಕೊಂಡು ಒಂದು ಸ್ಟೇಟ್ಮೆಂಟ್ ಅರಿಯಬೇಕು, ನಿಮ್ಮ ಇದಕ್ಕೆ ಅಮೌಂಟ್ಗೆ ಇಷ್ಟು ಅಂತ. ಆ ಅಮೌಂಟ್ ಮೇಲೆ ಸೆಟಲ್ಮೆಂಟ್ ಕೂತ್ಕೋಬೇಕು ನೀವು. ಎಸ್ ಸರ್, ಇನ್ನಷ್ಟು. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು ಸರ್? ನಾವು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಚುಕ್ಕಪ್ಪದಿಂದ ಮಾತಾಡಕತ್ತೀವ್ರಿ ಮೇಡಮ್. ನಿಮ್ ಹೆಸರು ಸರ್? ರಾಮಪ್ಪ ಭೀಮಶಪ್ಪ ಚುಕ್ಕೂರ್ ಅಂತ ಹೇಳಿ. ಓಕೆ ಸರ್, ಏನ್ ಕ್ವಶನ್ ಆಯ್ತು ಕೇಳಿ ಸರ್. ಹೋಮ್ ಲೋನ್ ಮಾಡಿದ್ವಿ ಮೇಡಮ್. ಸರ್ ಹತ್ರ ಕೇಳಿ. ಹೇಳಿ ರಾಮಪ್ಪನವರೇ. ಸರ್ ಹೋಮ್ ಲೋನ್ ಮಾಡಿದ್ವಿ ಸರ್. ಹೇಳಿ. ಈಗ ಹೋದ ವರ್ಷ 3 ತಿಂಗಳ ಸಮಸ್ಯೆ ಆಗಿತ್ತು ಸರ್. ಇದು ಲಾಕ್ಡೌನ್ ಆಗಿ ಈ ಸರನು 3 ತಿಂಗಳು ಲಾಕ್ಡೌನ್ ಆಗಿ ಮತ್ತೆ ಸಮಸ್ಯೆ ಆಗಿತ್ತು ಸರ್. ಅವ್ರು ಬ್ಯಾಂಕ್ನವ್ರು ಏಕ ಟಾರ್ಚರ್ ಕೊಡಾತಾರೆ ಸರ್, ತುಂಬ್ರಿ ಅಂತೇಳಿ. ಹೌದು, ರೊಕ್ಕ ತಗೊಳ್ಳಿಲ್ವಾ ನೀವು? ರೊಕ್ಕನ ಸ್ಯಾಲ್ರಿ ಮೇಲೆ ತಗೊಂಡಿದ್ದೆ ಸರ್, KSRTC ನೌಕರಿ ಸರ್ ನಾನು. ಅದಕ್ಕಾಗಿ ಹೊಳೆ ಹೋದ ಸರ 3 ತಿಂಗಳ, ಈ ಸರ 3 ತಿಂಗಳ ನನಗೆ ಪ್ರಾಬ್ಲಮ್ ಆಗೈತ್ರಿ. ಅವರು ಏಕ ಕಟ್ರಿ ಬ್ಯಾಂಕ್ನವ್ರು ಏಕ ಟಾರ್ಚರ್ ಕೊಡ್ತಾ ಇದ್ದಾರೆ. ಯಾವ ಬ್ಯಾಂಕ್? ಇದು ಬ್ಯಾಂಕ್ ಆಫ್ ಬರೋಡಾ, ಮೊದಲು ವಿಜಯ ಬ್ಯಾಂಕ್ ಅಂತ ಇತ್ತು ಸರ್. ಈಗ ಬ್ಯಾಂಕ್ ಆಫ್ ಬರೋಡಾ. ಹೌದು. ಅದಕ್ಕೆ ನಾನು ನಿಮ್ಮ ಹತ್ರ ಕಾನೂನು ಎಷ್ಟು ಕಟ್ಟಬೇಕಾಗತ್ತೆ? ಎಷ್ಟು ಓರ್ಡು ಎಷ್ಟಿದೆ ನಿಮ್ದು? ನಮ್ದು 30,172 ರೂಪಾಯಿ ಇದೆ ಸರ್. ಅಷ್ಟು ಕಟ್ಟಿದ್ರೆ ಅಪ್ಡೇಟ್ ಆಗತ್ತ ಅಕೌಂಟು? ಅಪ್ಡೇಟ್ ಆಗುತ್ತೆ ಸರ್. ನೀವ್ ಹೇಳಿ ಗೊತ್ತಾ, ಈ ತಿಂಗಳದು EMI ಕರೆಕ್ಟಾಗಿ ಕಟ್ಕೊಂಡು ಈ 30,000ನ ಇನ್ನು 3 ತಿಂಗಳು 4 ತಿಂಗಳು ಕಟ್ತೀನಿ, 5,000 ಕಟ್ಕೊಂಡು ಹೋಗ್ತೀನಿ ಅಂತ ಒಂದು ಲೆಟರ್ ಬರ್ಕೊಡಿ ಅವ್ರಿಗೆ. ಅವ್ರು ಏನಂತಾರ ಸರ್? ನೀವ್ ಬರ್ಕೊಡಿ ಫಸ್ಟ್, ಅವ್ರೇನ್ ಮಾಡ್ತಾರ ಆಮೇಲೆ ರೈಟಿಂಗ್ ಕೊಡ್ಲಿ ಅವರು. ಸರಿ ಸರ್. ಈ ತಿಂಗಳು ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾ ಇರ್ತೀರಿ. ಆ 30,000 ರೂಪಾಯಿನ ತಿಂಗಳಿಗೆ 5,000 ರೂಪಾಯಿ 6 ತಿಂಗಳು ಕಟ್ತೀನಿ ಕಣಪ್ಪ ಅಂತ. ಇವೆಲ್ಲ ಪ್ರಾಬ್ಲಮ್ ಆಗಿದೆ. KSRTC ಇದ್ದು ಬಸ್ಗಳೇ ಬಿಡ್ತಿರಲಿಲ್ಲ, ಬಸ್ಗಳು ಬಿಡ್ತಿದ್ದ ತಾನೆ. ಹೌದು ಸರ್. ಈಗ ಅವ್ರು ಏನಂತಾರೆ ಸರ್, ಅವ್ರದೊಂದು ಹೇಳ್ತೀನಿ ಕೇಳಿ ಸರ್. ಇಲ್ಲಿ ಅವ್ರು ನೀವು ಬರೆದು ಕೊಡ್ರಿ, ಒಂದ್ 5-6 ತಿಂಗಳು ನಿಮಗ ಪರ್ಮಿಷನ್ ಕೊಡ್ತಾನು ಅಂತ ಇದ್ದಾರೆ ಸರ್. ಅದು ಏನೇ ಬರ್ಕೊಟ್ರು ವಿತೌಟ್ ಪ್ರಿಜುಡೈಸ್ ಅಂತ. ನನಗೆ ಧಕ್ಕೆ ಬರದೇ ತರ ಇಂಗ್ಲಿಷ್ ಅಲ್ಲಿ ವಿತೌಟ್ ಪ್ರಿಜುಡೈಸ್ ಅಂತ ಏನೇ ಲೆಟರ್ ಬರ್ಕೊಟ್ರು ಬ್ಯಾಂಕಿಗೆ ಬಲ ಭಾಗದಲ್ಲಿ ವಿತೌಟ್ ಪ್ರಿಜುಡೈಸ್ ಅಂದ್ರೆ 3.5% ಜಾಸ್ತಿ ಹಾಕತ್ತಾರೆ ಅವ್ರು. ಏನೇ ಬರ್ಕೊಡ್ಬೇಕಾದ್ರೆ ವಿತೌಟ್ ಪ್ರಿಜುಡೈಸ್ ಟು ಮೈ ರೈಟ್ ಐತೆ ಬರ್ಕೊಡ್ತಾ ಇದ್ದೀನಿ ಬರೀರಿ. ಯಾವ್ದಕ್ಕೆ ಅಡ್ಮಿಟ್ ಮಾಡಕ್ ಹೋಗ್ಬೇಡಿ, ಇಲ್ಲ ಕಮಿಟ್ಮೆಂಟ್ ಆಗ್ಬಿಡುತ್ತೆ. ನೀವು ಲೆಟರ್ ಏನೇ ಲೆಟರ್ ಬರೋದು ರೈಟ್ ಸೈಡ್ ಮೇಲೆ ಟಾಪ್ ಅಲ್ಲಿ ಡೇಟ್ ಪಕ್ಕದಲ್ಲಿ ವಿತೌಟ್ ಪ್ರಿಜುಡೈಸ್, ನನ್ನ ಹಕ್ಕಿಗೆ ಚ್ಯುತಿ ಬರೋದಂತೆ ಈ ಲೆಟರ್ ಬರ್ಕೊಡ್ತಾ ಇದ್ದೀನಿ, ನನ್ನ ಹಕ್ಕಿಗೆ ಯಾವುದೇ ತರ ತೊಂದರೆ ಆಗದೆ ಈ ಕಾಗದ ಬರ್ಕೊಡ್ತಾ ಇದ್ದೀನಿ, ಈ 5 ತಿಂಗಳು ಕಟ್ಟಬೇಕಾಗಿದೆ, ನಾನು ಈ 6 ತಿಂಗಳಲ್ಲಿ ತಿಂಗಳು ಇಷ್ಟು ಜೊತೆಗೆ EMI ಕಟ್ತೀನಿ ಅಂತ ಒಂದು ಬರೀರಿ ಅವ್ರಿಗೆ. ಬಂದು ಅಕ್ಟಾಲ್ಮೆಂಟ್ ತಗೊಳ್ಳಿ, ಆಮೇಲೆ ನೋಡೋಣ ಅದ್ರ ಬಗ್ಗೆ. ಎಸ್ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ದಯಾನಂದ ತುಮಕೂರಿಂದ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಏನ್ ಕ್ವೆಶನ್ ಇದೆ ಸರ್ ಹತ್ರ ಕೇಳಿ. ಅವಾಗಲೇ ಮಾತಾಡೋದಿಲ್ಲ ದಯಾನಂದ? ಇಲ್ಲ ಸರ್, ಅವ್ರು ಬೇರೆ ಊರವರು.
ಹೌದಾ? ಇಲ್ಲ ಸರ್, ನಾನು ಬೇರೆ ತುಮಕೂರಿಂದ ಸರ್. ಓ, ಅಲ್ಲೂ ದಯಾನಂದ್ ಬೇರೆ ಇದ್ದಾರಾ? ಹೌದು ಸರ್, ಓ, ಹೌದು. ನಿಮ್ ಕಸಿನ್ ಇರ್ಬೇಕಂಗಾರೆ ಅವರು. ಹೇಳಿ 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 ದಯಾನಂದ್ ಅವ್ರೆ. ನಾನು ಒಂದು ವರ್ಷದ ಹಿಂದೆ ಹಾ DHFL ಹೌಸಿಂಗ್ ಲೋನ್ ಅಲ್ಲಿ ನಾನು ಲೋನ್ ತಗೊಂಡಿದ್ದೆ ಸರ್, 46 ಲಕ್ಷ. ಹಾ ಆಮೇಲೆ ಲಾಸ್ಟ್ ಇಯರ್ ಕೋವಿಡ್ ಬಂತಲ್ಲ ಸರ್, ಹೌದು. ಅವಾಗ ಒಂದು 5 ತಿಂಗಳು ಮೊರಟೋರಿಯಂ ತಗೊಂಡಿದ್ದೆ. ಸರಿ ಅದು 44,000 ಕಂತು ಬರ್ತಾ ಇತ್ತು ನಮ್ದು. ಸರಿ ಸರ್, ಅದು 44,000 ಇಂಟು 5 ತಿಂಗಳನ್ನ ಸೇರಿಸಿ ಹಾ 2 ಲಕ್ಷ ಚಿಲ್ಲರೆ ಅದು ಇದು ಪ್ರಿನ್ಸಿಪಲ್ ಅಮೌಂಟ್ ಸೇರಿಸಿ ಅದಕ್ಕೆ ಬಡ್ಡಿ ಆಗ್ತಾ ಇದೆ. ಅದು ಪ್ರಿನ್ಸಿಪಲ್, ಹೌದೌದು. ಯಾವ್ದಾದ್ರು ಪ್ರಿನ್ಸಿಪಲ್ ಸೇರಿಸ್ಬಿಟ್ಟು ರೀಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಹ್ಞೂ ಸರ್, 48 ಲಕ್ಷ ಇವಾಗ ನಮ್ದು ಪ್ರಿನ್ಸಿಪಲ್ ಅಮೌಂಟೇ ಹಾಕಿದ್ದಾರೆ ಸರ್. ಓ, ಅದಿಂಗ್ ಆಗ್ಬಿಡುತ್ತೆ. 48 ಲಕ್ಷಕ್ಕೆ ಈ 46 2 ಲಕ್ಷ ಸೇರಿಸಿದ್ರೆ ಅದಕ್ಕೆ 2 ಲಕ್ಷ ಸೇರಿಸಿದ್ದಾರೆ. ಅಲ್ಲಿಂದ ಮತ್ತೆ ಕಂತು ಕಟ್ಬೇಕಂತ ಸರ್ ನಾವು. ಹೌದು, ಬಡ್ಡಿಗೆ ಬಡ್ಡಿ ಅಲ್ವಾ? ನೀವು ಯಾವಾಗ 2 ಲಕ್ಷ ಕಟ್ಟಿಲ್ವೋ ಆ 2 ಲಕ್ಷ ಪ್ರಿನ್ಸಿಪಲ್ಗೆ ಮರ್ಜ್ ಮಾಡ್ಬಿಟ್ಟು ಅದ್ರ ಮೇಲೆ ಕೊಡ್ತಾನೆ. ಅದು ಅಂದ್ರೆ ಅದ್ರ ಮೇಲೆ ಸಾಲ ತಗೊಂಡಾಗ 2 ಲಕ್ಷ ನೀವು ಯಾವಾಗ ನೀವು ಕಟ್ಟಲು 2 ಲಕ್ಷ ಅದನ್ನ ಸಾಲ ಅಂತ ತಿರ್ಸ್ತಾರೆ. ಅದನ್ನ ಆ ಸಾಲದ ಟ್ರೀಟ್ ಮಾಡಿ ಅದಕ್ಕೆ 46 48 ಸೇರಿಸಿ ಅದ್ರ ಮೇಲೆ ಈಗ ಇಂಟ್ರೆಸ್ಟ್ ಹಾಕೊಂಡು ಹೋಗ್ತಾರೆ, ಸ್ಪ್ರೆಡ್ ಮಾಡ್ತಾನೆ. ನೀವು ಅದ್ರ ಬದಲು ಏನ್ ಮಾಡ್ಬೇಕಾಯ್ತು ಅಂದ್ರೆ ಈ 46 ಲಕ್ಷನ ತಿಂಗಳಿಗೆ ಕಟ್ಕೊಂಡು ಹೋಗ್ತಾ ಇತ್ತು EMI ಪ್ರಕಾರವಾಗಿ. ಈ 2 ಲಕ್ಷನ ಈ 6 ತಿಂಗಳು ಕಟ್ತೀನಿ, 5-5 ಸಾವಿರ, 50,000 20 ಸಾವಿರ ಅದನ್ನ 6 ತಿಂಗಳು ಕಟ್ಟಿ ತಗೊಂಡಿದ್ರೆ ಸ್ವಲ್ಪ ನೀವು ಬಚಾವ್ ಆಗ್ತಿದ್ರಿ. ನೀವು ಅದಕ್ಕೂ ಸೇರಿಸೋದ್ರಲ್ಲ, ಅದು ಒಂದು ಸೇರಿಸ್ದ ಬಡ್ಡಿ ಚಕ್ರ ಬಡ್ಡಿ ಆಯ್ತು. ಅದ್ರ ಬದಲು 2 ಲಕ್ಷ ಸಪರೇಟ್ ಮಾಡಿ ಅಂತ ಹೇಳಿ ಅವ್ರಿಗೆ. ಎಸ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಶ್ರೀಕಾಂತ್ ಅಂತ ಬೆಳಗಾವಿಯಿಂದ. ಹಲೋ, ನಮಸ್ತೆ. ನಮಸ್ಕಾರ. ನಮಸ್ಕಾರ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಈಗ ಹೇಳ್ರಿ ಮೇಡಮ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಏನ್ ಕ್ವೆಶನ್ ಇದೆ ಸರ್ ಹತ್ರ ಕೇಳಿ. ಸರ್ ಹೇಳಿ ಶ್ರೀಕಾಂತ್ ಅವ್ರೆ. ನಮಸ್ಕಾರ ದೇವ್ರು. ನಮಸ್ಕಾರ, ಹೇಳಿ. ನಮಗ ಲೈನ್ ಸಿಕ್ಕಿದ್ದ ದೊಡ್ಡ ಧನ್ಯವಾದಗಳು ಸರ್. ಇಲ್ಲಿಗೆ ಬಂದ್ಬಿಡೋಕಾಯ್ತು, ಬೆಂಗಳೂರಿಗೆ ಲೈನ್ ಸಿಗ್ತಾ ಇದ್ರೆ. ಬೆಳಗಾವಿ ಡಿಸ್ಟಿಕ್ ರೀ, ಅಥಣಿ ತಾಲೂಕ ಚಲಸಂಗ್ ಗ್ರಾಮ ರೀ ಸರ್. ಹೇಳಿ. ನಾವು 3 ಎಕರೆ ಜಮೀನ್ ಇತ್ರಿ ಸರ್ ನಮ್ದು. ಆ 3 ಎಕರೆ ಜಮೀನ್ ಮೇಲೆ 1 ಲಕ್ಷ ರೂಪಾಯಿ ಕೈಗಾರ ಸಾಲ ಅಂತ ಹೇಳಿ ಇಸ್ಕೊಂಡ ನೋಂದ್ ಮಾಡಿ ಕೊಟ್ಟಿದ್ದೀವ್ರಿ. ಟ್ರ್ಯಾಕ್ಟರಾ? ಹಾ ರೀ. ಆ ಟ್ರ್ಯಾಕ್ಟರ್ಗೆ ಟಿಲ್ಲರ್ ಕೊಟ್ಟಿದ್ರ ಅದು ತಗೊಂಡ್ಬಿಟ್ಟಿದ್ರ ಅವರು ಬ್ಯಾಂಕ್ನವರು? ಟ್ರ್ಯಾಕ್ಟರ್ ಅಲ್ಲ ಸರ್, ನಾವು ರೈತಾಪಿ ಒಳಗ ರೈತರಿಗೆ ಒಬ್ಬರಿಗೆ ನೋಂದ್ ಮಾಡಿ ಕೊಟ್ಟಿದೀವ್ರಿ. ನೀವು ಗ್ಯಾರಂಟಿ ಕೊಟ್ಟಿದ್ರಾ? ಹಾ, ಗ್ಯಾರಂಟಿ ಕೊಟ್ಟಿದ್ದೀನ್ರಿ. ಅದು ಸಬ್ ರಿಜಿಸ್ಟರ್ ಆಫೀಸ್ನೆಲ್ಲ ನೋಂದ್ ಮಾಡಿ ಕೊಟ್ಟಿದೀವ್ರಿ. ಆ ನೋಂದ್ ಮಾಡಿ ಕೊಟ್ಟ ಪ್ರಕಾರ ರೀ ಅದನ್ನ ಬಿಟ್ಟು ಕೊಡ್ಬೇಕ್ರಿ ಅವ್ರು. ಹೆಂಗ್ ಬಿಟ್ಬಿಡ್ತಾರೆ ಅವರು ಸಾಲ ಮಾಡಿದ್ಮೇಲೆ? ಅದು ವಾಪಸ್ ಕೊಡ್ತೀವಲ್ರಿ, ಬಿಡುದಂತ ಕಂಡೀಷನ್ ಇತ್ತು ಬಾಯಲೆ. ಲೋನ್ ಎಲ್ಲ ಕ್ಲಿಯರ್ ಆಯ್ತಾ? 150 ನಾವು ಕೊಡ್ತೀವಿ ಅಂತ ಹೇಳ್ತೀವ್ರಿ. ಅವರು ಅಷ್ಟಾಗಿ ಕೋಟಿ ಹೋದ್ರಿ. ನಮ್ಗ ಸ್ವಲ್ಪ ಕಾಲ್ ಫ್ರಾಕ್ಚರ್ ಆಯ್ತ್ರಿ, ಗಾಡಿ ಆಯ್ತು, ಆಕ್ಸಿಡೆಂಟ್ ಆಗಿ ಹಿಂಗೊಂದಿಟ್ಟ ಡೇಟ್ ಬಾರ್ ಆತ್ರಿ. ಅದ ಡೇಟ್ ಬಾರ್ ಆದ ನಂತರ ನಾವು ಕೊಡ್ಬೇಕಾಗ್ಯದ್ರಿ. ಹಂಗೆಲ್ಲ ಡೇಟ್ ಬಾರಾದ್ಮೇಲೆ ಕೊಡಂಗಿಲ್ಲ ಅಂತ ಹೇಳಕ್ಕಾಗಲ್ಲ. ಅದು ಲಿಮಿಟೇಷನ್ ಆಕ್ಟ್ ಅಂತ ಹೇಳ್ತಾರೆ, ಅದಕ್ಕೆ ಬಾರ್ಡ್ ಲಿಮಿಟೇಷನ್ ಅಂತ ಹೇಳ್ತಾರೆ. ಬಟ್ ಪತ್ರ ನಿಮ್ಗೆ ಕೊಟ್ಟಿರ್ತಾನೆ ಬ್ಯಾಂಕಿಗೆ ಪತ್ರ, ಮನೆ ಪತ್ರ, ಸಾಲ ಪತ್ರ ಕೊಟ್ಬಿಟ್ರೆ ಅದಕ್ಕೆ 12 ವರ್ಷ. ಅದೇ ಪರ್ಸನಲ್ ಗ್ಯಾರಂಟಿ ಕೊಟ್ರೆ ಅದಕ್ಕೆ 3 ವರ್ಷ. ಅದನ್ನ ಹಾಗಿಲ್ಲ ಸರ್, ಕೋರ್ಟಿಗೆ ಕೊಟ್ಟಿದೀವಲ್ರಿ. ಅದಕ್ಕೆ ಇವರೇ ಸಾಲ ಮಾಡಕ್ ಮುಂಚೆ ನೀವು ಬಂಗಾರದ ಮನುಷ್ಯ ನೋಡಿ, ಸಾಲ ಮಾಡಿದಾಗ ಏನಾಗತ್ತೆ, ಗದ್ದೆ ಮನೆ ಮಡುಗು ಅಂತಾರೆ ಹೇಳ್ತಾರೆ. ಗದ್ದೆ ಮನೆ ಮಡುಗು ಅಂದ್ಮೇಲೆ ಎಲ್ಲ ಶೂಲ ಹಾಕ್ತಾರೆ. ಅದಕ್ಕೆ ಸಾಲ ತಗೊಳಕ್ ಮುಂಚೆ ಯೋಚನೆ ಮಾಡ್ಬೇಕು ನೀವು. ಆಯ್ತಲ್ಲ, ಗ್ಯಾರಂಟಿ ಕೊಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು ನೀವು. ಪರ್ಸನಲ್ ಗ್ಯಾರಂಟಿ ಬೇಕಾದ್ರೆ ಕೊಡಿ, ಮನೆ ಪತ್ರಗಳೆಲ್ಲ ಕೊಡ್ಬೇಕಾದ್ರೆ ಬಹಳ ಹುಷಾರಾಗಿ ಯೋಚನೆ ಮಾಡಿ ಕೊಡಿ. ಅದಕ್ಕೆ 12 ವರ್ಷ ಪರ್ಸನಲ್ ಗ್ಯಾರಂಟಿ ಮಾತ್ರ ಕೊಡಿ. ಎಸ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಸರ್, ಈಗ 2-3 ಬ್ಯಾಂಕ್ಗಳಲ್ಲಿ ಲೋನ್ ತಗೊಳ್ಬಹುದಾ ಅಂತ, ಯಾಕಂದ್ರೆ ನೀವು ಹೇಳ್ತೀರಿ ಕ್ಯಾಪಿಟಲ್ಗೆ ಬೇರೆ ಒಂದು ಲೋನ್ ಅಂತ. ಈ 2-3 ಬ್ಯಾಂಕ್ಗಳಲ್ಲಿ ಯಾವ ರೀತಿ ಲೋನ್ ನೋಡಿ, 2-3 ಬ್ಯಾಂಕ್ ಅಂದ್ರೆ ತಗೋಬಹುದು. 4-5 ಬ್ಯಾಂಕ್ ತಗೋಬಹುದು. ಕನ್ಸಾರ್ಷಿಯಂ ಲೋನ್ ಅಂತ ಹೇಳ್ತಾರೆ. ಕನ್ಸಾರ್ಷಿಯಂ ಒಂದು ಲೀಡ್ ಬ್ಯಾಂಕ್ ಅಂತ ಇರುತ್ತೆ. ಲೀಡ್ ಬ್ಯಾಂಕ್ ಅಂದ್ರೆ ಯಾರು ಜಾಸ್ತಿ 70, ಈಗ 100 ರೂಪಾಯಿ 70% ಯಾರು ಜಾಸ್ತಿ ಮಾಡ್ತಾರೋ ಅದಕ್ಕೆ ಲೀಡ್ ಬ್ಯಾಂಕ್ ಅಂತ. ಸೊ ಲೀಡ್ ಬ್ಯಾಂಕ್ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಕ್ಸಾಂಪಲ್, ಕೆನರಾ ಬ್ಯಾಂಕ್, ಇಲ್ಲ ಬ್ಯಾಂಕ್ ಆಫ್ ಬರೋಡಾ, ಈಗ ಬೇರೆ ಬೇರೆ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಈಗ ಎಲ್ಲ ಮರ್ಜ್ ಆಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೈದರಾಬಾದ್, ಮೈಸೂರು ಎಲ್ಲ ಒಟ್ಟಿಗೆ ಇದಾಗಿದೆ. ಸೊ ಬೇರೆ ವಿಜಯ ಬ್ಯಾಂಕ್ ಈಗ ಬ್ಯಾಂಕ್ ಆಫ್ ಬರೋಡಾ ಆಗಿದೆ. ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಮರ್ಜ್ ಆಗಿದೆ. ಸೊ ಹಲವಾರು ಬ್ಯಾಂಕ್ ಮರ್ಜ್ ಮಾಡ್ತಾ ಇದ್ದಾರೆ. ಸೊ ಈಗ ಸೆಕೆಂಡ್ ಚಾರ್ಜ್ ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲ ಪಾರಿಪಸು ಅಂತ, ಪಾರಿಪಸು ಏನಾಗುತ್ತೆ ರೇಷಿಯೋ 60-40, 75-35 ಆ ಥರ 70. ಈಗ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡ್ತಾರ 40-60 ರೇಷಿಯೋ ಜಾಯಿಂಟ್ ವೆಂಚರ್.